ಸಿದ್ದರಾಮಯ್ಯ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ನವನು 2ನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ, ಎಲ್ರಿಗೂ ಹೊಟ್ಟೆವ್ರಿ ಕಾನ್ಸ್ಪಿರೇಸಿ ಮಾಡ್ತಾವ್ರೆ. ಇದಕ್ಕೆಲ್ಲ ಈ ಕಾನ್ಸ್ಪಿರೇಸಿಗೆಲ್ಲ ಎದುರ್ಕತೀನಿ ನಾನು, ಅಲ್ಲ ಕ್ಲೀನ್ ಮಾಡೋದು ಬೇರೆ ಪ್ರಶ್ನೆ, ಅದು ಮಾಡೋಣ. ಅದು ಬಿಟ್ಬಿಟ್ಟು ಈಗ ನಂದೇ ಹಿಡ್ಕತ್ತಿರಲ್ಲ. ಮೂಡ ಕ್ಲೀನ್ ಮಾಡೋದು ಒಂದು ಭಾಗ, ಅದು ಗಬ್ಬಿದ್ದೋಗಿದೆ. ನಮ್ಮ ಕಾಲದಿಂದೆಲ್ಲ ಮೊದಲಿಂದ ಗಬ್ಬಿದೆ, ಏನಿದೆ. ಅವ್ರ ಕಾಲದಲ್ಲೂ ಗಬ್ಬಿದ್ದಿತ್ತು, ಅವ್ರ ಕಾಲದಲ್ಲಿ ಕೊಟ್ಟಿಲ್ಲ ಸೈಟ್ಗಳನ್ನ. ಇಲ್ಲ ಇಲ್ಲ, ಎಂಕ್ವೈರಿ ಮಾಡಿಸ್ತೀವಿ. ಯಾರು ನಮ್ಮ ಪ್ರಕರಣ ಅಂತಲ್ಲ, ನಮ್ದು ಸ್ಕ್ಯಾಂಡಲ್ ಅಲ್ವೇ ಇಲ್ಲ. ನಮ್ಮ ಕೇಸ್ ಬೇರೆ, ಅವ್ರ ಕೇಸ್ ಕೇಳಪ್ಪ. ಇಲ್ಲಿ ನಮ್ಮ ಕೇಸ್ನಲ್ಲಿ ನಮ್ಮ ಜಮೀನನ್ನು ಉಪಯೋಗಿಸ್ಕೊಂಡಿದ್ದಾರೆ. ಅವ್ರ ಕೇಸ್ನಲ್ಲಿ ಅವರು ಲ್ಯಾಂಡ್ ಲೂಸರ್ಸು ಅಥವಾ 50-50 ಕೊಡಿ ಅಂತೇಳಿ ಜಮೀನು ಕೊಟ್ಟಿರೋರು. ನಾವು ಹಂಗೆ ಕೊಟ್ಟಿದ್ದೀವ? ಸೊ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಲ್ಯಾಂಡ್ illegally taken over by the ಮೂಡ. ಇದು ಜಮೀನ್ದಾರರು ವಾಲಂಟಿಯರಾಗಿ ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿರೋದು, ಅವ್ರಿಗೆ ಪರಿಹಾರ ಕೊಡೋದು, ಪರಿಹಾರದ ಬದಲು 50 ಕೊಡುತ್ತಾರೆ. ನಂಬರ್ 1. ನಂಬರ್ 2, ಯಾರಾದರೂ ಸೈಟ್ ಮಾಡೋಕ್ಕಂತಂದರೆ 50 ಮೇಲೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮೊದಲು 60-40 ಇತ್ತು, ಆಮೇಲೆ 50-50 ಆಯಿತು. ಯಾರು ಮಾಡಿದ್ರು 50-50? ತಿದ್ದುಪಡಿ ಜಾರಿಗೆ ಬಂದದ್ದು ಯಾವಾಗ? 20ನೇ ತಾರೀಕಿಗೆ ಬಂತು. 20ನೇ ತಾರೀಕು ಬಂತು. ಓಕೆ, ಅದು ಈಗ ಇದು ಒಂದೇ ಅಲ್ಲ, ಮೈಸೂರು ಮೂಡ ಒಂದೇ ಅಲ್ಲ, ಬೇರೆ ಕಡೆನೂ ಬಂತು. ಮಾಡಬೇಕಾದ್ರೆ ಏನು ಮಾಡಬೇಕು? ಅದರಿಂದ ಡೆವಲಪ್ಮೆಂಟ್ ಅಥಾರಿಟಿಗಳಿಗೆ ಲಾಭ ಆಗ್ತದೆ ಹೊರತು ನಷ್ಟ ಆಗಲ್ಲ. ಯಾರೋ ದಳ್ಳಾಳಿಗಳಿರ್ತಾರಲ್ಲ, ನಿನ್ನ ಹೆಸರಿನಲ್ಲಿ ಈಗ ಜಮೀನು ತಗೊಬಿಟ್ಟು ಯಾವನೋ ಇನ್ನೊಬ್ಬ ಬಂದು 50-50 ಮಾಡಿಸ್ಕೊತಾನಲ್ಲ, ಅಂಥವನು ಲಾಭ ಆಗ್ತದೆ. ಮೂಡಕ್ಕೇನು ನಷ್ಟ ಆಗಲ್ಲ, ಅಥವಾ ಡೆವಲಪ್ಮೆಂಟ್ ಅಥಾರಿಟಿಗಳಿಗೆ ನಷ್ಟ ಆಗಲ್ಲ. ಗೊತ್ತಾಯ್ತಾ? ಆಗದೆ ಯಾರಿಗೆ? ಪಾಪ ಲ್ಯಾಂಡ್ ಓನರ್ ಇದ್ದಾರೆ, ಒರಿಜಿನಲ್ ಲ್ಯಾಂಡ್ ಓನರ್ ಇದ್ದಾರಲ್ಲ, ಅವ್ರಿಗೆ ನಷ್ಟ ಆಗಲ್ಲ. ಇದು ಮಾನವೀಯ ಸಂದೇಶದ ಜನವಾಹಿನಿ.